ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಪಾಕಿಸ್ತಾನ್, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಮೊರಾಕೊ, ಆಪ್ಷನ್ ಡಿ ಇಂಡೋನೇಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷ್ಯಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಇಂಡೋನೇಷ್ಯಾ ದೇಶ ಆಗಿದೆ. ಮುಂದಿನ ಪ್ರಶ್ನೆ, ಪ್ರವಾಸಿ ತಾಣವಾಗಿ ಪ್ರಸಿದ್ಧವಾಗಿರುವ ಬಾಲಿ ದ್ವೀಪವು ಯಾವ ದೇಶದ ಭಾಗವಾಗಿದೆ? ಆಪ್ಷನ್ ಎ ಇಂಡೋನೇಷ್ಯಾ, ಆಪ್ಷನ್ ಬಿ ಮಲೇಷ್ಯಾ, ಆಪ್ಷನ್ ಸಿ ದಕ್ಷಿಣ ಕೊರಿಯಾ, ಆಪ್ಷನ್ ಡಿ ಶ್ರೀಲಂಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ. ಪ್ರವಾಸಿ ತಾಣವಾದ ಪ್ರಸಿದ್ಧವಾಗಿರುವ ಬಾಲಿ ದ್ವೀಪವು ಇಂಡೋನೇಷ್ಯಾ ದೇಶದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಆಫ್ರಿಕನ್ ಖಂಡದಲ್ಲಿ ಜನಸಂಖ್ಯೆಯ ಪ್ರಕಾರ ಅತಿದೊಡ್ಡ ದೇಶ ಯಾವುದು? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ನೈಜೀರಿಯಾ, ಆಪ್ಷನ್ ಸಿ ಅಲ್ಜೀರಿಯಾ, ಆಪ್ಷನ್ ಡಿ ಟೂನಿಸಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೈಜೀರಿಯಾ. ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ ನೈಜೀರಿಯಾ ದೇಶ ಆಗಿದೆ. ಮುಂದಿನ ಪ್ರಶ್ನೆ, ಕಲಹರಿ ಮರುಭೂಮಿ ಯಾವ ಖಂಡದಲ್ಲಿದೆ? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ದಕ್ಷಿಣ ಅಮೆರಿಕಾ, ಆಪ್ಷನ್ ಡಿ ಆಸ್ಟ್ರೇಲಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ. ಕಲಹರಿ ಮರುಭೂಮಿ ಆಫ್ರಿಕಾ ಖಂಡದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಸೋಫಿಯಾ ಯಾವ ದೇಶದ ರಾಜಧಾನಿಯಾಗಿದೆ? ಆಪ್ಷನ್ ಎ ಹಂಗೇರಿ, ಆಪ್ಷನ್ ಬಿ ಪೋಲೆಂಡ್, ಆಪ್ಷನ್ ಸಿ ರೋಮೇನಿಯಾ, ಆಪ್ಷನ್ ಡಿ ಬಲ್ಗೇರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಲ್ಗೇರಿಯಾ. ಸೋಫಿಯಾ ಬಲ್ಗೇರಿಯಾ ದೇಶದ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆ, ಕಪ್ಪು ಸಮುದ್ರದೊಂದಿಗೆ ಎಷ್ಟು ದೇಶಗಳು ಗಡಿಯನ್ನು ಹಂಚಿಕೊಂಡಿವೆ? ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 6, ಆಪ್ಷನ್ ಡಿ 8. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 6. ಕಪ್ಪು ಸಮುದ್ರದೊಂದಿಗೆ ಒಟ್ಟು 6 ದೇಶಗಳು ಗಡಿಯನ್ನು ಹಂಚಿಕೊಂಡಿವೆ. ಮುಂದಿನ ಪ್ರಶ್ನೆ, ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಯಾವ ನಗರದಲ್ಲಿ ನೀಡಲಾಗುತ್ತದೆ? ಆಪ್ಷನ್ ಎ ಬರ್ನ್, ಆಪ್ಷನ್ ಬಿ ಲಿಸ್ಟನ್, ಆಪ್ಷನ್ ಸಿ ಓಸ್ಲೋ, ಆಪ್ಷನ್ ಡಿ ಬರ್ಲಿನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಓಸ್ಲೋ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಓಸ್ಲೋ ನಗರದಲ್ಲಿ ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಶಾಂತಿ ಪ್ರಶಸ್ತಿಯನ್ನು ಹೊರತುಪಡಿಸಿ ಎಲ್ಲ ನೊಬೆಲ್ ಪ್ರಶಸ್ತಿಗಳನ್ನು ಯಾವ ನಗರದಲ್ಲಿ ನೀಡಲಾಗುತ್ತದೆ? ಆಪ್ಷನ್ ಎ ಓಸ್ಲೋ, ಆಪ್ಷನ್ ಸಿ ಸ್ಟಾಕ್ಹೋಮ್, ಆಪ್ಷನ್ ಸಿ ಬರ್ನ್, ಆಪ್ಷನ್ ಡಿ ಜೂರಿಜ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟಾಕ್ಹೋಮ್. ಶಾಂತಿ ಪ್ರಶಸ್ತಿಯನ್ನು ಹೊರತುಪಡಿಸಿ ಎಲ್ಲ ನೊಬೆಲ್ ಪ್ರಶಸ್ತಿಗಳನ್ನು ಸ್ಟಾಕ್ಹೋಮ್ ನಗರದಲ್ಲಿ ನೀಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಎಂಬುದು ಯಾವ ದೇಶದ ಅತ್ಯುನ್ನತ ನಾಗರಿಕ ಕ್ರಮವಾಗಿದೆ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಅಮೆರಿಕಾ, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಇಂಗ್ಲೆಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕಾ. ಪ್ರೆಸಿಡೆನ್ಸಿಯಲ್ ಮೆಡಲ್ ಆಫ್ ಫ್ರೀಡಮ್ ಎಂಬುದು ಅಮೆರಿಕಾ ದೇಶದ ಅತ್ಯುನ್ನತ ನಾಗರಿಕ ಕ್ರಮವಾಗಿದೆ. ಮುಂದಿನ ಪ್ರಶ್ನೆ, ಲೀಜನ್ ಆಫ್ ಆನರ್ ಎಂಬುದು ಯಾವ ದೇಶದ ಅತ್ಯುನ್ನತ ನಾಗರಿಕ ವ್ಯವಸ್ಥೆಯಾಗಿದೆ? ಆಪ್ಷನ್ ಎ ಅಮೆರಿಕಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಇಂಗ್ಲೆಂಡ್, ಆಪ್ಷನ್ ಡಿ ಫ್ರೆಂಚ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರೆಂಚ್. ಲೀಜನ್ ಆಫ್ ಆನರ್ ಎಂಬುದು ಫ್ರೆಂಚ್ ದೇಶದ ಅತ್ಯುನ್ನತ ನಾಗರಿಕ ವ್ಯವಸ್ಥೆಯಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 2, ಆಪ್ಷನ್ ಬಿ ಏಪ್ರಿಲ್ 5, ಆಪ್ಷನ್ ಸಿ ಮಾರ್ಚ್ 8, ಆಪ್ಷನ್ ಡಿ ಸೆಪ್ಟೆಂಬರ್ 15.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಚ್ 8. ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ದ್ವೀಪವನ್ನು ಹಿಂದೆ ಫಾರ್ಮೋಸಾ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಎ ಹಾಂಗ್ಕಾಂಗ್, ಆಪ್ಷನ್ ಬಿ ತೈವಾನ್, ಆಪ್ಷನ್ ಸಿ ಬಾಲಿ, ಆಪ್ಷನ್ ಡಿ ಶ್ರೀಲಂಕಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ತೈವಾನ್. ತೈವಾನ್ ದ್ವೀಪವನ್ನು ಹಿಂದೆ ಫಾರ್ಮೋಸಾ ಎಂದು ಕರೆಯಲಾಗುತ್ತಿತ್ತು. ಮುಂದಿನ ಪ್ರಶ್ನೆ, ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪೆಂಟಗನ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಅರಿಜೋನಾ, ಆಪ್ಷನ್ ಬಿ ವರ್ಜೀನಿಯಾ, ಆಪ್ಷನ್ ಸಿ ಓಹಿಯೋ, ಆಪ್ಷನ್ ಡಿ ವಾಷಿಂಗ್ಟನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವರ್ಜೀನಿಯಾ. ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಪೆಂಟಗನ್ನ ಪ್ರಧಾನ ಕಚೇರಿ ವರ್ಜೀನಿಯಾದಲ್ಲಿ ಇದೆ. ಮುಂದಿನ ಪ್ರಶ್ನೆ, ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಜನವರಿ 13, ಆಪ್ಷನ್ ಬಿ ಆಗಸ್ಟ್ 26, ಆಪ್ಷನ್ ಸಿ 30 ಸೆಪ್ಟೆಂಬರ್, ಆಪ್ಷನ್ ಡಿ ಜೂನ್ 5. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೂನ್ 5. ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಜೂನ್ 5ರಂದು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಅತಿದೊಡ್ಡ ಗುಹೆ ಯಾವುದು? ಆಪ್ಷನ್ ಎ ಸಂಡೂಂಗ್ ಗುಹೆ ವಿಯೆಟ್ನಾಂ, ಆಪ್ಷನ್ ಬಿ ಜೂವೆಲ್ ಕೇವ್ ಯುನೈಟೆಡ್ ಸ್ಟೇಟ್, ಆಪ್ಷನ್ ಸಿ ಹೋಲೋಟ್ ಸ್ವಿಟ್ಜರ್ಲೆಂಡ್, ಆಪ್ಷನ್ ಡಿ ಆಪ್ಷಮಿಸ್ಟನ್ ಗುಹೆ ಉಕ್ರೇನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಂಡೂಂಗ್ ಗುಹೆ ವಿಯೆಟ್ನಾಂ. ಪ್ರಪಂಚದ ಅತಿದೊಡ್ಡ ಗುಹೆ ಸಂಡೂಂಗ್ ಗುಹೆ ವಿಯೆಟ್ನಾಂ ಆಗಿದೆ. ಮುಂದಿನ ಪ್ರಶ್ನೆ, ಆಸ್ಥಾನ ಯಾವ ದೇಶದ ರಾಜಧಾನಿಯಾಗಿದೆ? ಆಪ್ಷನ್ ಎ ಕಜಕಿಸ್ತಾನ್, ಆಪ್ಷನ್ ಬಿ ಉಜ್ಬೇಕಿಸ್ತಾನ್, ಆಪ್ಷನ್ ಸಿ ತುರ್ಕಿಮೆನಿಸ್ತಾನ್, ಆಪ್ಷನ್ ಡಿ ತಜಕಿಸ್ತಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಜಕಿಸ್ತಾನ್. ಆಸ್ಥಾನ ಕಜಕಿಸ್ತಾನ ದೇಶದ ರಾಜಧಾನಿ ಆಗಿದೆ. ಮುಂದಿನ ಪ್ರಶ್ನೆ, ರಿಂಗಿಟ್ ಯಾವ ದೇಶದ ಕರೆನ್ಸಿಯಾಗಿದೆ? ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ ಮಲೇಷ್ಯಾ, ಆಪ್ಷನ್ ಸಿ ಕಾಂಬೋಡಿಯಾ, ಆಪ್ಷನ್ ಡಿ ಇಂಡೋನೇಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮಲೇಷ್ಯಾ. ರಿಂಗಿಟ್ ಮಲೇಷ್ಯಾ ದೇಶದ ಕರೆನ್ಸಿಯಾಗಿದೆ. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಆಮ್ಸ್ಟರ್ಡ್ಯಾಮ್, ಆಪ್ಷನ್ ಬಿ ಬರ್ಲಿನ್, ಆಪ್ಷನ್ ಸಿ ಹೇಗ್, ಆಪ್ಷನ್ ಡಿ ವಾಷಿಂಗ್ಟನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಹೇಗ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಪ್ರಧಾನ ಕಚೇರಿ ಹೇಗಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, ಸೆರೆಂಗೆಟ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ? ಆಪ್ಷನ್ ಎ ಕೆನ್ಯಾ, ಆಪ್ಷನ್ ಬಿ ಜಾಂಬಿಯಾ, ಆಪ್ಷನ್ ಸಿ ಕಾಂಗೋ, ಆಪ್ಷನ್ ಡಿ ಟಾಂಜಾನಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಟಾಂಜಾನಿಯಾ. ಸೆರೆಂಗೆಟ್ ರಾಷ್ಟ್ರೀಯ ಉದ್ಯಾನವನ ಟಾಂಜಾನಿಯಾ ದೇಶದಲ್ಲಿ ಇದೆ.